ಅದು ಕಾಲಿಗೆ ಹಚ್ಚು ಕಿರಿ ಹೇಳಿದ್ನಲ್ಲ ತೊಗೊಂಬಂದೇನ? ಹಾಂ ಇಲ್ಲ ತೊಗೊಂಬಂದಿಲ್ಲ. ಎಲ್ಲದ ರೊಕ್ಕ ತರಕ ಬಂದಿದ್ದ ಪಗಾರ ಪೂರ್ತಿ ಸಾಲ ಹರಿಯಕ್ಕೆ ಹೋತು. ಈಕಿ ರೊಕ್ಕದಾಗ ಅದು ಈಕಿ ತಿಂಗಳು ಸರಿಯಾಗಿ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಕಟ್ ಮಾಡಿ ಕೊಟ್ಟಾರಂತ. ಏನಪ್ಪ ಒಟ್ಟು ಈ ತಿಂಗಳು ಮನೆ ಬಾಡಿಗೆ ಒಂದು ಕೊಡ್ಬೇಕು. ಎಷ್ಟು ಹೇಳಿದೆ ನಾನು, ಬೇಡ ಬೇಡ ನಮ್ಮ 3 ಮಂದಿಗೆ ಇಷ್ಟು ದೊಡ್ಡ ಮನೆ ಬೇಡ ಅಂತೇಳಿ. ಏನಂತ ಅವ್ರ ಮನೆ ಒಳಗೆ ಕುತ್ತಿಗೆ ಹಿಡಿದು ದಬ್ಬಾಕತ್ತಿದ್ರಿಕಿ ನನ್ನಂಗೆ ಬಂದಿದ್ದನ್ನು ಹಿಡಿದ್ಲು. ಬರೋಬ್ಬರಿ 8,000 ರೂಪಾಯಿ ಈ ಮನೆ ಬಾಡಿಗೆ. ಹಂಗಂದ್ರೆ ಹೆಂಗ್ಲಾ ಕೊಡ್ಬೇಕು ಮತ್ತೆ ಮಾಡ್ಬೇಕು ಮತ್ತೆ ಅಷ್ಟ ಎಲ್ಲ ಅಲ್ಲಿ ಆಗಾಕತ್ತಾವು. ನೀ ಸಗಣಿ ತಿನ್ನೋ ಮಾಡೋ ತಪ್ಪು ಮಾಡಿ ಇನ್ನೂ ಅಲ್ಲೇ ಇರ್ಬೇಕಂತೀಯನ? ನಾ ಒಂದು ಮಾತು ಕೇಳ್ತೀನಿ, ಕರೆ ಹೇಳ್ತೀಯಲ್ಲ ನನ್ನ ಮೇಲೆ ಅಣಿ ಇಟ್ಟು. ಏನವ? ಏನಿಲ್ಲ, ನೀ ಆ ಗಿರ್ಜವನ್ ಕೂಟ ತಪ್ಪಾಗಿ ನಡ್ಕೊಂಡಿದ್ದು ಕರೆನ ಸುಳ್ಳ? ತಪ್ಪಾಗಂದ್ರೆ ಎಲ್ಲ ಬಾಯ್ಬಿಟ್ಟು ನಾನೇ ಹೇಳ್ಬೇಕಾ? ನೀ ಆಕಿನ ಕೆಟ್ಟ ದೃಷ್ಟಿಲೇ ನೋಡಿದ್ ಸುಳ್ಳೋ ಕರೆನ ಅಟ್ಟೆ ಹೇಳ ನನಗೆ ಯಾಕ ಆ ಹುಡುಗಿ ಸುಳ್ಳು ಹೇಳ್ತತಿ ಅಂತ ಅನಿಸೋಲ್ತು. ಕರೆನೇ ಇರ್ಬೇಕದ, ಹೌದಿಲ್ಲ? ಯವ್ವ, ಹೆತ್ ಮಗನ ಮ್ಯಾಗ ನಿಂಗೆ ನಂಬಿಕೆ ಇಲ್ಲಲ್ಲ, ಅವ್ರ ಮ್ಯಾಗ ಅಷ್ಟು ನಂಬಿಕೆ ನಿನಗೆ. ಏ ದೇವ್ರೇ, ನಾ ಏನು ಅಂದಿಲ್ಲ, ಏನು ಮಾಡಿಲ್ಲ, ಅಂತ ಕೆಲ್ಸಕ್ಕೆ ನಾ ಕೈಯೇ ಹಾಕಿಲ್ಲ. ಯವ್ವ, ನೀ ಅವ್ರ ಮಾತು ನಂಬ್ಕೊಂಡು ನಿಂದ್ರಬೇಡ. ನಾವು ಹೋಗಿ ಅವ್ರ ಮನೆಯಾಗ ಇದ್ವಲ್ಲ ತಿಂಗ್ಳುಗಟ್ಲೆ, ಅದವ್ರಿಗೆ ಇಷ್ಟ ಆಗಿಲ್ಲ ಆ ಹೆಣ್ಮಗಳಿಗೆ, ಗೊತ್ತನ? ಅದ್ರಾಗ ಒಂಚೂರು ನಾನೊಂದು 2 ಸಲ ಅವ್ರ ಕೊನೆ ಬೇರೆ ಮಕ್ಕೊಂಡಿದ್ದೆ, ಅದು ಅವ್ರಿಗೆ ಸೇರ್ಕ್ ಬಂದಿಲ್ಲ. ಇವರಿದ್ರ ಕಿರಿಕಿರಿ ಅಂತೇಳಿ ಅವ್ರಿಗೆ ಭಾಳ ತಲೆ ಚಿಟ್ಟನಕತ್ತ. ಹಪ್ಳ ಮಾಡಕದು ಏನೋ ಹೋಗಿದ್ರಲ್ಲ, ಅದು ಮಾಡಕ್ಕೆ ಹೋಗೋದಕ್ಕೆ ಅಯ್ಯೋ ಈಕಿ ಕೆಲಸ ನನಗೆ ಆಗವಲ್ತು, ಮನ್ಯಾಗ ತ್ರಾಸ ಆಗತ್ತತಿ ಅಂತೇಳಿ ಅತ್ತಿಯವ್ರು ಒಂಚೂರು ನಮ್ಮ ಕಾಳಜಿ ಭಾಳ ಮಾಡೋರು. ಅದೆಲ್ಲ ಸೇರಿ ಕಿರಿಕಿರಿ ಅನಿಸಿ ಹೆಂಗೆ ಮಾಡಿ ಹೊರಗೆ ಕಳಿಸ್ಬೇಕು. ಅದಕ್ಕಿಂತ ಅದೊಂದು ನಾಟಕ ತೆಗೆದು ಹೊರಗೆ ಕಳಿಸಿದ್ ನಮ್ಮನ್ನವರು, ಗೊತ್ತನ? ನೀನು ಅದಕ್ಕೋಸ್ಕರ ನೀನು ಅವ್ರು ನಂಬ್ತಿಯಲ್ವ? ನನ್ನ ನಂಬು ನೀನು. ನಾನು ನಿನ್ನ ಮಗ, ನಾ ಸುಳ್ಳು ಹೇಳಕತ್ತಿಲ್ಲ, ನನ್ನ ಮಾತು ಕೇಳು. ನೋಡಪ್ಪ, ಸುಳ್ಳು ಹೇಳಕತ್ತಿ ಬಿಟ್ಟಿ ಅನ್ನೋದು ಪ್ರಶ್ನೆ ಬರಲ್ಲ. ಆದ್ರೆ ನನಗೆ ಯಾಕೆ ಆ ಹುಡುಗಿ ಸುಳ್ಳು ಹೇಳ್ತತಿ ಅಂತ ಅನಿಸ್ವಲ್ತು. ನೀನೇ ಎಲ್ಲೋ ಏನೋ ಮಾಡಿ ಇಲ್ಲ ಅಂತ ವಾಚಾಕತ್ತೀಯನ ಅಂತೇನು ನಾನು ಅತ್ತಾಗ. ನಿನ್ನ ಹೆಂಡ್ತಿ ನಿನ್ನ ನಂಬ್ತಾಳ, ಆದ್ರೆ ನನಗೆ ಅಷ್ಟು ಸಂಪೂರ್ಣ ನಂಬಿಕೆ ಇಲ್ಲ. ಮತ್ತಿದನ್ನು ನಾನು ಸುಮತಿ ಮುಂದಂದ್ರೆ ಮತ್ತೊಟ್ಟು ಸಿಟ್ಟು ಬರ್ತೈತಿ. ಆಕಿ ಅಕಸ್ಮಾತ್ ತಾಯಿನ ಹಿಂಗೆ ಅಂತಾಳ ಅಂತೇಳಿ ಆಕಿದ ನಿಂದು ಸಂಬಂಧ ಹಾಳಾಗಬಾರ್ದು ಅಂತ ನಾನು ಮಾತಾಡಕೋಲಿಲ್ಲಪ್ಪ, ಬಾಯಿ ಮುಚ್ಕೊಂಡು ಸುಮ್ಮನಾದೆ. ಆದರೂ ನೋಡು, ನೀ ನಡ್ಕೊಂಡಿದ್ದು ಸರಿ ಅಲ್ಲ ಹಂಗಾರ. ಈ ಥರ ಅದು ತಾಯಿ ಇದ್ದಂಗಲ್ಲ, ಇಂಥವ್ರು ಕೊಟ್ಟು ಹಿಂಗೆ ಕೆಡ್ದಾಗ ನಡ್ಕೋತಿ ಅಂದ್ರೆ ಏನು ಹೇಳ್ಬೇಕು ಇದಕ್ಕೆ? ಪಾಪ ಆ ಹೆಣ್ಮಗಳು ಅದು ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂಡ್ಲು. ಅವ ಮಲ್ಲೇಶಿ ಅವ ನೋಡು, ಅವ ಅಣ್ಣ ಅನ್ನೋ ಸ್ಥಾನದಾಗಿಲ್ಲ, ಅವ ತಂದೆ ಅನ್ನೋ ಹಂಗೆ ನೋಡ್ಕೊಂಡು ಅನಿಕಿನ ಸಣ್ಣಂದಿರ್ತ, ಅವಂಗೆ ಎಷ್ಟು ಬೇಜಾರಾಯ್ತು. ಇದು ಯಾವುದು ನಿನಗೆ ಕಣ್ಣಾಗ ಹೋಗಿಲ್ಲನ? ಈಗ ನೋಡಿ ಸಾಲದಕ್ಕೆ ಹೊಲ ಬೇಕಂತ ನಿಂದಿರ್ಸಿ. ಆಕಿ ಸುಮತಿ ಮೊದಲು ಕೇಳಂಗಿಲ್ಲ ಅಂದಿದ್ಲ, ನೀನು ವಟ ಹಚ್ಚಿ ಒತ್ತಾವತ್ತಿ ಹಚ್ಚಿ ಆಕಿನ ಕೇಳೋಂಗೆ ಮಾಡಿ. ಏನ ನೀ ಮಾಡಿದ್ದು ಭಾಳ ದೊಡ್ಡ ತಪ್ಪೈತಿ. ಅಯ್ಯೋ ದೇವ್ರಿ, ಅನ್ನ ಅಕ್ಕಿ ಮುಂದೆ ಅನ್ನ ಅಂದ್ರೆ ಬಿಟ್ಕೊಟ್ಟು ಹೋಗ್ಲ. ನನ್ನ ಹೆಂಡತಿ ನನ್ನ ಮ್ಯಾಗಿರೋಷ್ಟು ನಂಬಿಕೆ ನಿನಗಿಲ್ಲಲ್ಲ. ಸುಮತಿ ಬಂದ್ಲ. ಏನದು? ಏನು ನಂಬಿಕೆ? ನಾನೇನಿಟ್ಟಿ ನಿಮ್ಮ ಮೇಲೆ ನಂಬಿಕೆ? ಅಲ್ಲ, ನಾನು ಈ ಮನೆ ಹೆಂಗೆ ನಡೆಸ್ತೇನೆ ಏನಂತೇಳಿ ನಮ್ಮವ್ ನಂಬಿಕೆ ಇಲ್ಲಂತೆ. ಸಾಲ ಎಲ್ಲ ಹರಿತೇನೆ ಅನ್ನೋ ನಂಬಿಕೆನೇ ಇಲ್ಲಂತ ನಮ್ಮವ್ಗ. ಅದನ್ನ ಹೇಳಕತ್ತಾಳ. ಅದನ್ನ ಹೇಳತ್ತೀನಿ, ಕಷ್ಟಪಟ್ಟು ದುಡಿಯಾತೇನೆ ಬಿಡ್ಬೇ, ಇನ್ಮ್ಯಾಗ ಆಡಕ್ಕೆ ಹೋಗುದಿಲ್ಲ, ಸಾಲ ಇದ್ದಿದ್ದೆಲ್ಲ ಹರ್ಕೋತೀನಿ ಅಂತೇಳಿ ನಂಬಿಕೆನೇ ಇಲ್ಲಪ್ಪ ನನಗಂತ. ಅದನ್ನೇ ನನ್ನ ಹೆಂಡತಿ ನನ್ನ ಮೇಲೆ ನಂಬ್ತಾಳ, ನೀ ನಂಬುವಲ್ಲಲ್ವೇ ಅಂತ ಬೈಯಾತಿದ್ದೆ. ಹೌದ್ರಿ ಅತ್ತಿಯಾರ, ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ. ಮೊದಲು ಮಾಡ್ಯಾರ ತಪ್ಪು, ಈಗ ಕಷ್ಟಪಟ್ಟು ದುಡಿತಾ ಅದಾರಲ್ಲ. ಇನ್ಮ್ಯಾಗ ಇವ್ರು ದುಡ್ದಿದ್ದು ಬರೀ ಸಾಲ ಹರಿಯೋದು, ನಾ ದುಡ್ದಿದ್ರೊಳಗೆ ಜೀವನ ನಡೆಸೋದು ಅಂತ ವಿಚಾರ ಅಷ್ಟೇ ಅಲ್ವಾ? ಮನೆ ಬಾಡಿಗೆ 8,000 ರೂಪಾಯಿ ಅಂತ ಹೆಂಗೆ ಕೊಡ್ತಿ? ಹೆಂಗೆ ಮನೆ ನಡೀತೈತಿ? ನಂದು ಸುಗರ್ ಗುಳಿಗೆ ಬೇರೆ ತರಬೇಕು ತಿಂಗಳಾಗತ್ಲೆ. ಸುಗರ್ ಗುಳಿಗೆ, ಅಯ್ಯೋ ದೇವ್ರೆ, ಮತ್ತು ಬೇರೆ ಸಣ್ಣ ಪುಟ್ಟ ಖರ್ಚಿರ್ತಾವೆ, ಮನ್ಯಾಗ ರೇಷನ್ ಬೇಕು, ಹಾಲಿಂದು ರೊಕ್ಕ, ಮತ್ತು ಇದು ಏನದು ಕರೆಂಟ್ ಬಿಲ್ ಅಂತ ಈಗ ಸದ್ಯಕ್ಕೆ ಫ್ರೀ ಐತಿ ಬಿಡು. ಉಳಿದಿದ್ದು ನಾನು ಒಂದು ಸ್ವಲ್ಪ ಹಾಕ್ತೇನಲ್ವಾ, ಏನೆಲ್ಲ ನಿನ್ನ ಸೊಸಿ ಮೇಲೆ ಬಿಡ್ತೇನೆ. ನಾನು 1-2 ವರ್ಷ ಕಷ್ಟಪಟ್ಟು ಗಂಡ ಹೆಂಡತಿ ದುಡಿದ್ರೆ ಎಲ್ಲ ಸಾಲನೂ ಹರಿತೈತಿ. ಹಾಲು ಕಟ್ಟಬೇಡ ನೀನು, ತಿಂದಂಗಲ್ಲ ಉಂಡಂಗಲ್ಲ, ಒಂದು ಮದುವೆ ಮಕ್ಕಳು ಮದುವೆ ಮಾಡ್ದಂಗಲ್ಲ, ಏನಲ್ಲ ಏನು ಆಸ್ತಿ ಮಾಡಿಟ್ಕೊಂಡೇನ 2 ವರ್ಷ ಕಷ್ಟಪಡಕ್ಕೆ? ಊರು ಬಾಡೆ ಸಾಲ ಮಾಡಿ ಮಾಡಿ ಆಡಿ ಯಾವಕ್ಕ ಒಯ್ದು ರೊಕ್ಕ ಯಾವ್ಕದ ಹೆಣ ಚಂದ ಮಾಡಿ ಖಾಲಿ ಕೈಲೇ ಕಟ್ಟಕಚ್ಚಿ ಅಲ್ಲ. ಹಾಲು ಕಟ್ಟಬೇಡ ನೀ ಅಂತವ. ನನಗೆ ಎಲ್ಲೇ ನನ್ನ ಗಂಡ ಕಟ್ಟಿದ ಮನೆ ಒಳಗೆ ಸಾಯ್ತೇನೋ, ಏನಿದ ಬಡಗಿ ಮನೆ ಒಳಗೆ ಸಾಯ್ತೇನೋ ಅನ್ನೋದ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನನಗೆ. ಅತ್ತೇರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಹೆಂಗಾರ ಮಾಡಿ ಕಷ್ಟಪಟ್ಟು ದುಡ್ದು ಆ ಮನೆ ಬಿಡಿಸ್ಕೊಳ್ಳೋಣ. ಹೆಂಗಿದ್ರು ಅವ್ರ ಅಣ್ಣ 1 ಎಕರೆ ಹೊಲ ಕೊಡ್ತೀನಿ ಅಂದಾನ. ಆ 1 ಎಕರೆ ಹೊಲ ಏನು ಕಡಿಮೆ ಅಂದ್ರು ಈಗ ತುಸಾ ರೇಟ್ ಅದಾವ. ಅಯ್ಯೋ 20-25 ಲಕ್ಷ 30 ಲಕ್ಷ ಮಟ್ಟ ಬೆಲೆ ಬಾಳ್ತಾವ ಹೊಲಗಳು. ಮಾರಿದ್ರೆ ಕಂಡಪಟ್ಟಿ ರೊಕ್ಕ ಆಕತಿ. 10 ಲಕ್ಷಕ್ಕೆ ಲೀಜ್ ಹಾಕಿರೋದ ಬಿಡಿಸ್ಕೊಂಡ್ಬಿಡಣ. ಉಳಿದಿದ್ದು ಒಂಚೂರು ಸಾಲ ಹರ್ಕೊಂಡು ಉಳಿದಿದ್ದು ದೊಡ್ಡ ಬ್ಯಾಂಕ್ ಇಟ್ಕೊಂಡು ಕೂತ್ರೆ ಆತಪ್ಪ. ರೀ ಫೋನ್ ಮಾಡಿದ್ದೆ ಅವಾಗ. ಸುಮತಿ ಬಾಬಾ ಈ ಕಡೆ ಕುಂದ್ರು ಬಾ, ಅದನ್ನೇ ಕೇಳೋಣ ಅಂದೆ, ನೆನಪಾರಿದೆ ನೋಡು ಬಾಬಾ. ಇರ್ಲಿ, ನಾನು ಕೈಕಾಲು ಮಾರಿ ತೊಗೊಳಕ್ಕೆ ಹೋಗ್ಬೇಕು, ಇಲ್ಲೇ ನಿಂದಿರ್ತೀನಿ. ಫೋನ್ ಮಾಡಿದ್ದೆ, ಅವರಿಬ್ರು ಒಪ್ಕೊಂಡ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಅದಾರಂತೆ. ನಾನು ಅದಕ್ಕೆ ಆಗೋದಿಲ್ಲ ಅಂತೇಳಿ ಫೋನ್ ಇಟ್ಟೆ. ಸದ್ಯಕ್ಕೆ ಹೊಲ ಬರೋ ಮಾತೇನಿಲ್ಲ, ದುಡ್ದೇ ಸಾಲ ಹರಿಬೇಕು ಹಂಗಂತೇಳಿ ಹೂಯಿ ಅಂತ ಹೋಗಿ ನನಗೆ ಒಳ್ಳೆ ಜಗಳ ಮಾಡೋಕ್ಕಂತೂ ಆಗಲ್ಲ. ಕಂಡು ನಾನೀಗ ಕೇಳಿದ ತಪ್ಪೆ, ಏನೋ ಸಿಟ್ಟಿಗೆ ಕೇಳಿದೆ. ಆದ್ರೆ ಒಂದು ರೀತಿ ಹೇಳ್ಬೇಕಂದ್ರೆ ಸಾಲ ಮಾಡಿ ಮುಕ್ಕಳರೆ ನಮ್ಮ ಅಣ್ಣ ಅದು ಹೊಲ ಬಿಡಿಸ್ಕೊಂಡಿದ್ದು.
ನಾನೀಗ ಅದನ್ನ ಕೇಳೋದು ಒಂದ್ ರೀತಿ ತಪ್ಪೇ ಆಕತಿ, ಆದ್ರೂ ಕೇಳಾಕತ್ತೀನಿ ಗೊತ್ತೇನು. ಏ ನೀ ಹಿಂಗೆಲ್ಲ ಮನಸ್ಸು ಚೇಂಜ್ ಮಾಡ್ಕೊಬೇಡ, ಏನು ಹಿಂಗೆಲ್ಲ ಚೇಂಜ್ ಮಾಡ್ಕೊಳಕ ಹೋಗ್ಬೇಡ. ನಮಗೆ ಯಾಟೆಲ್ಲ ನಿಮ್ಮ ಅಣ್ಣ ತಂಗಿಯನ್ನ ಪ್ರೀತಿ ಇಲ್ಲ, ಈಗ ಏನಾರ ಬಂದ್ರೆ ಬರ್ಬೇಕು, ಮುಂದೆ ಏನಾರ ಅವಂಗೊಂದು 2 ಮಕ್ಳು ಆದವು ನೀನು ಹೊಳ್ಳೆ ನೋಡೋದಿಲ್ಲ, ಅದಕ್ಕೆ ಅರ್ಥ ಮಾಡ್ಕೋ. ಅದಕ್ಕೆ ನಾ ಹೇಳ್ತೀನಿ, ಏನಾಗಲ್ಲ, ಒಂದು ತಪ್ಪಲ್ಲ, ನಾವು ಮಾಡೇವು, ಹೌದು ನೋಡಪ್ಪ ನಾ ಕೆಡ್ದಾಗ ನಡ್ಕೊಂಡೇನಿ ಏನೀಗ ಅಂತೇಳಿ ಒಪ್ಕೊಂಡೆ ಅಂದ್ರೆ ಮುಗಿದು ಹೋತು, ಹೊಲ ಬರೆದು ಕೊಟ್ಟು ಬಿಡ್ತಾರತ್ತಾಗ. ನೀನು ನೋಡಿದ್ರೆ ತಯಾರಿಲ್ಲ ಅದಕ್ಕೆ. ಅಲ್ರಿ ಸ್ವಾಭಿಮಾನಿದ ಗಂಡ್ಮಗನ ಗತಿ ಮಾತಾಡಕತ್ತೀರೇನ? ಅಲ್ಲ ನಾ ಆಯ್ತು ನೀವು ಮಾಡಿರ ನಂಗಾರ ಕೆಲಸ ಹೇಳ್ರಿ, ನೀವು ಮಾಡಿದ್ದೆ ನಿಜಾನ? ಇಲ್ಲಪ್ಪ, ಇಲ್ಲ ಇಲ್ಲ, ನಾನಂತ ಕೆಲಸ ಮಾಡವನೇ ಅಲ್ಲ, ಏನು ಮಾಡವ ಅಲ್ಲ, ನಾ ಮಾಡೋಂಗೆ ಕಾಣ್ತೇನೆ ಅನ್ಲೇ ನಿಂಗೆ. ಸುಮ್ಮನೆ ನನ್ನ ಮೇಲೆ ಆಪತ್ನಿ ಹಾಕ್ಯಾರ ನಿಮ್ಮ ಅದಕ್ಕೆ. ನಾನು ಅಂಥದ್ದೆಲ್ಲ ಮಾಡೇ ಇಲ್ಲಪ್ಪ. ತೋ ನಮ್ಮ ತಂಗಿಲ್ಲ, ತಂಗಿ ಗತೆ ನೋಡ್ಕೊತಿದ್ದೆ ಗೊತ್ತೇನೆ ನಾನು. ಅಂಥದ್ರಾಗ ಇಂಥದೊಂದು ಅಂದಾರ ನೀನು ನೋಡಿದ್ರೆ ವಾಪಸ್ ನಾನು ಕೇಳತ್ತಿಯಲ್ಲ. ಆತ ತಂಗಿ ಗತೆ ನೋಡ್ಕೊಂತಿದ್ರೆ ಮತ್ತೆ ಯಾಕೆ ಸಗಣಿ ತಿನ್ನಕ್ಕೆ ಹೋಗಿ ಒಪ್ಕೊಂತೀರಲ್ಲಿ? ಏನು ಆಸ್ತಿ ಸಲುವಾಗಿ ಸ್ವಾಭಿಮಾನ ಬಿಟ್ಟು ಆಸ್ತಿ ತಗೋಬೇಕನ್ನ ನಾವು? ಬೇಡ, ಕೋರ್ಟಿಗೆ ಕನ್ಸುಮ್ನಿರಿ. ಹಂಗೆ ಬೇಕಂದ್ರೆ ನಮ್ಮ ಅಪ್ಪನ ಬರ್ತದೆ ನನಗೆ, ಏನು ಬರಲ್ಲ ಅಂತ ಮಾಡಿರೇನ? ಆಮೇಲೆ ನೋಡಿ ಅವರು ಸೈ ಮಾಡ್ಬೇಕು, ಆಕೆ ಅತ್ಯಮ್ಮನೂ ಮಾಡ್ಬೇಕು. ಅಲ್ಲ ಇದು ಕೋರ್ಟು ಕೇಸು ಅಂತ ಹೋದ್ರೆ ಎಷ್ಟು ವರ್ಷ ಬೇಕಾ ಏನೋ ಇವೆಲ್ಲ ಆಸ್ತಿ ಸಮಸ್ಯೆ ಬಗೆಹರಿಯಾಕ? ಭಾಳ ವರ್ಷ ಬೇಕಲ್ಲ ಇವೆಲ್ಲ ಬಗೆಹರಿಯಾಕ. ಮಾತೆತ್ತಿದ್ರೆ ಒಂದೊಂದು ತಿಂಗಳು ಮುದ್ದತ್ತು ಮುಂದಾಕ್ತಾರ ಅವರು. ಮುಂದಿನ ತಿಂಗಳು ಬರ್ರಿ ಅಂತೇಳಿ ಅಲ್ಲಿ ಮಠ ಬೆಟ್ಟದಂಗೆ ಬೆಳಿತಿರ್ತದ ಬಡ್ಡಿ. ಬೆಳೆದ್ರ ದುಡ್ಡು ಹರಿ ಹಲ್ಕಟ್ ಬಾಡೆ. ಮತ್ತು ಆ ಹುಡುಗಿ ಆಸ್ತಿಗೆ ಇಷ್ಟು ಪರಿ ನೀನು ಜೇಕಿಟ್ಟಿಯೇನ? ಬೆಳೆದ್ರ ಬೆಳೆವಲ್ತಕ್ಕ ಯಾರು ಉಪಕಾರಕ್ಕೆ ಮಾಡಿ ಆ ಸಾಲ ಮಾಡ್ದೇವ ನೀನು? ಹಲ್ಕಟ್ ಬಾಡೆ ಕುಡ್ದು ಜೂಜಾಡಿ ಏನು ಹಾಳು ಮಾಡ್ದೇವ ನೀನು? ಬೆಳೆದ್ರೆ ಬೆಳಿಲಿ ಹಂಗಂತೇಳಿ ಮಾನ ಮರ್ಯಾದೆ ಬಿಟ್ಟು ಹೋಗಿ ಆಸ್ತಿ ತಗೋಬೇಕನ ಆಕಿ? ನಿನಗಂತೂ 3 ಇಲ್ಲ ಬಿಡು, ಎಲ್ಲ ಬಿಟ್ಟ ನಿಂತಿ. ಆಕಿಗೆ ಐತಿ ತಣ್ಣಗ ಬಾಯಿ ಮುಚ್ಕೊಂಡಿರೋದು ಕಲಿ. ನೀವ್ ಒಬ್ಬೇಕಿತ್ತಾಗ ಉರಿಯ ಬೆಂಕಿ ತುಪ್ಪ ಸುರಿದಂಗತ್ತಾಗ ನಾವು ಗಂಡ ಹೆಂಡತಿ ಏನಾರ ಮಾತಾಡ್ತಿರ್ತೇವೆ ಬಿಡವಾತಾಗ, ಒಂದು ತೀರ್ಮಾನಕ್ಕೆ ಬರ್ತಿರ್ತೇವೆ. ಅಲ್ಲೇ ಸಾಲ್ಗಾರ ನಿಂದ್ರಿಸಿ ಕೇಳೋದು ನಿನ್ನಲ್ಲ. ಅಲ್ಲಿ ಅವ್ರಿಗೆ ಉತ್ತರ ಕೊಡಕ್ಕೆ ನಮ್ಗೆ ಎಷ್ಟು ಮರ್ಯಾದೆ ಹೋದಂಗೆ ಆಕತ್ ಗೊತ್ತೇನ? ನಾವು ಏನೋ ಒಂದು ತೀರ್ಮಾನಕ್ಕೆ ಬರ್ತಿರ್ತೀವಿ, ನಡಕ್ಕಿಂತದೊಂದು ಹಾಸೆಗೋಡಾಗ ಹಳ್ಳ ಹೋಗ್ದಂಗೆ ಮಾತಾಡ್ಬಿಡ್ತೀವಿ. ನೀ ಹೋಗಿ ಒಂದು ಮಕ್ಕಳು ಹೋಗಿ, ನೀ ಯಾರು ಮಕ್ಕಳು ಹೋಗು, ಶುಗರ್ BP ಅಂತಿ ತಣ್ಣಗೆ ಮಕ್ಕಳೋದಿಲ್ಲ ಅವತ್ತಾಗ. ಹೂನಪ್ಪ ಮನಗಸ್ತಿ ಬಿಟ್ರೆ ಪೂರಾ ಪರ್ಮನೆಂಟೇ ಮನಗಿಸೇ ಬಿಡ್ತೀನಿ ನನ್ನ. ಏನಾರ ಮಾಡ್ಕೊ ಜೂಜ್ಕೋರ್ ಬಾಡ್ಯಾ ನೀನು, ನಿನ್ಗೆ ಯಾರು ಹೇಳ್ಬೇಕು? ಅಲ್ಲ ಸುಮತಿ ಅಯ್ಯೋ ದೇವ್ರಿ ಹೋಗಿಬಿಟ್ಲಲಿಕ್ಕೆ. ಇರ್ಲಿ ಈಗ ಬಂದಾಳ. ನಾನು ಒಂದು ಚಾ ಮಾಡ್ಕೊಂಬರ್ತೇನೆ ತಡಿ. ಚಾ ಮಾಡ್ಕೊಂಬಂದು ಮತ್ತೆ ಮೆದುಳಿ ಕೈ ಹಚ್ಚನಿಕ್ಕಿಗೆ. ಮಲೇಶಿ ಏನ್ ಬೇ? ಏನಿಲ್ಲಪ್ಪ, ನಿಮ್ಮ ತಂಗಿ ಫೋನ್ ಮಾಡಿದ್ಲ. ಅದು ನೀವು ಹೇಳಿದ್ರಲ್ಲಪ್ಪ ಮಾಡ್ಲಾರ ತಪ್ಪು ಒಪ್ಕೋ ಅಂತೇಳಿ. ಒಪ್ಕೊಳಂಗಿಲ್ಲ, ಸತ್ರು ಸರಿನಾ. ನಿಮ್ಮ ಹೊಲ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಕೋರ್ಟಿಗೆ ಹಾಕಿ ತೊಗೊಳೋದು ಗೊತ್ತೈತಿ. ನಾವು ಇದನ್ನ ಆವಾಗ ತೊಗೊಂತೇವಿ, ನಾವು ಯಾವ ತಪ್ಪನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ಲು ನೋಡಕ್ಕಲ್ಲ. ಸುಮ್ಮನೆ ನಿನ್ನ ಹೆಂಡತಿ ಸೈ ಮಾಡಕ್ಕೆ ಹೇಳ, ಬಡ ಮಾಡಿ ಅವ್ರದ್ದೇನು ಕೊಡೋದೈತಿ ಕೊಟ್ಬಿಡು ಹೋಲಿ ಪಾಪ. ತಂಗಿ ಈ ಮಾಡ್ಲಾರ್ದು ಒಪ್ಕೊಂಡ್ರೆ ನನ್ನ ಮಗ ಒಪ್ಕೊಂತಾನ? ಎಷ್ಟಾದ್ರೂ ಅಕ್ಕಿ ಗಂಡನ ಸ್ವಾಭಿಮಾನ ಮುಖ್ಯ ಇರ್ತೈತಿ. ಸುಮ್ಮನೆ ಇದು ಕಿರಿಕಿರಿ ಬೇಡ. ಏನು ಹೇಳ್ಬಿಡ ನೀನು, ಮಾಡ್ಲಾರ ತಪ್ಪು ಒಪ್ಕೊಳಕ್ ಆಗೋದಿಲ್ಲ ಅಂತ. ಅದ್ರದ್ದು ಏನೈತೆ ಸೈ ನಾನು ಮಾಡ್ತೇನೆ, ನೀನು ಮಾಡ್ಬಿಡ ಅಂತೇಳಿ ನೀನು ಏನು ತಿಲ್ಲೇ ಬಂದ ನೋಡು, ಹೇಳ್ಬಿಡ. ಹೌದು ವ್ಯಕ್ತಿಯರ, ಹೌದು. ಮಾಡ್ಲಾರ ತಪ್ಪು ಒಪ್ಕೊ ಅಂದ್ರೆ ಯಾರಿಗಾದ್ರೂ ಬೇಜಾರಾಕತಿ. ಮಾಡಿರೋ ತಪ್ಪು ಒಪ್ಕೊಳಕ್ ಯಾಕೆ ಬೇಜಾರಾಗಬೇಕು ಅಂತ ನಾ ಕೇಳಾಕತ್ತಿರೋದ. ಸುಮತಿಗಂತೂ ಆಕಿ ಗಂಡನ ಮೇಲೆ ಭಾಳ ನಂಬಿಕೆ ಐತೆ, ಆಕಿ ಬೇಡ. ಆದ್ರೆ ಈಗೀಗ ಯಾರು ಅವಂಗ ಪುಣ್ಯಾತ್ಮಗ ಮಾಡ್ಯಾನಲ್ಲ ಅಂತ ಸಗಣಿ ತಿನ್ನ ಕೆಲಸ, ಅವಂಗ ಮಾತ್ರ ನಂಬಿಕೆ ಐತಿಲ್ಲ. ಅವ್ ಮಾಡಿದ್ದ ಅವಂಗ ಗೊತ್ತೈತಿಲ್ಲ, ಒಪ್ಕೋಬೇಕು. ಆಸ್ತಿ ಬೇಕಂತ ಆಸೆ ಇದ್ದವ ಒಪ್ಕೋಬೇಕು, ಅವಾಗ ಕೊಡ್ತೇನೆ. ಅಲ್ಲ ನಿಮ್ಮಪ್ಪನ ಮನೆ ಆಸ್ತಿ ಏನಾರ ನನ್ನ ಮಗಳಿಗೆ ಬರ್ದು ಕೊಡಾಕತ್ತೀಯನ? ನಿಮ್ಮಪ್ಪನ ಮನೆ ಆಸ್ತಿ ಬರ್ದು ಕೊಡಾತಿ ನನ್ನ ಮಗಳಿಗೆ? ಅವ್ರ ಅಪ್ಪನ ಮನೆ ಆಸ್ತಿ ಆಕಿಗೆ ಬರ್ದು ಕೊಡಾಕ ಎಟ್ಟಿರ್ಬೇಕು ನಿಂದೇನು ಅಧಿಕಾರ ಇಲ್ಲ ಇದ್ರೊಳಗೆ. ನನ್ನ ಮಗನ ಹೆಂಡತಿ ನಾಳೆ ಯಾವುದು ತಕರಾರು ಬರಬಾರ್ದನ್ನೋ ಕಾರಣಕ್ಕೆ ಸೈ ಹಾಕಿಸ್ಕೊಳಕತ್ತಿರೋದಟ್ಟೆ ಹೊರತು ಬೇರೆ ಏನೂ ಇಲ್ಲ. ಏನು ಸುಮ್ಮನೆ ಇದು ಕಿರಿಕಿರಿ ಬೇಡ. ಇವಂದು ಏನೈತಿ ಮಾತು ಒಲೆ ಹಾಕಿದ್ ಏನೈತೆ ಅಕ್ಕಿ ಕೊಟ್ಟು ಬಿಡ್ಲಿ. ಏನು ಹೌದು, ನೀನು ಮೊದಲು ಹೂ ಅಂದಕ್ಕೆ ಆಮೇಲೆ ಯಾಕೆ ಹಿಂಗೆ ತಿರುಗಿ ಬಿದ್ದಿ? ಯಾರ ನಿಮ್ಮ ಅಪ್ಪ ಹೇಳ್ಕೊಟ್ಟ ನಾನು? ನಿಮ್ಮ ಅವ್ವ ಹಾಕಿದಾಳಲ್ಲ ತಿಂಡಿ ಬಸ್ಸಿ, ಆಕೆ ಹೇಳ್ಕೊಟ್ಲ? ಯಾರು ಹೇಳ್ಕೊಟ್ಟಿದನ? ಹಸ್ತಾನಿ ಫೋನಿಗೆ, ಮಗಳಿಗೆ ಇದ ಪಾಠ ಮಾಡ್ತೀರನ ಅಂತೇಳಿ ಕೇಳ್ತಾನಿ. ಫೋನ್ ಹಚ್ಚೋದಲ್ಲ, ನಾನು ಹೊಕ್ಕನಿ. ಏನ ಮಗಳಿಗೆ ಇಂಥವ ಹೇಳ್ಕೊಡ್ತೀರನ, ಅದಕ್ಕೆ ಬಂದಿದ್ರನ ಮೊನ್ನೆ ಅಂತ ಕೇಳ್ತಾನಿ. ಅಮ್ಮ ಅವ್ರೇನು ಹೇಳ್ಕೊಟ್ಟಿಲ್ಲ, ಅವ್ರಿಗೆ ಈ ವಿಚಾರನೇ ಗೊತ್ತಿಲ್ಲ. ಸುಮ್ಮನೆ ಯಾಕೆ ಅವ್ರನ್ನ ಹೆಸರು ತಗೋತಿದ್ರೊಳಗಮ್ಮ? ಮತ್ತೆ ಯಾರು ನಿಂಗೆ ಹೇಳಿದ್ದು? ಮತ್ತೆ ಯಾರು ನಿಂಗೆ ಹೇಳಿದ್ದು? ನನಗೆ ಅವರ ಹೇಳ್ಯಾರ ಅಂತೇಳಿ ನೋಡು. ಇದು ಯಾರಂಗಾರ ಹೇಳಿದ್ದು? ಯಾರು ಹೇಳಿಲ್ಲಮ್ಮ, ನನಗೆ ಯಾರು ಹೇಳಿಲ್ಲ. ನನಗೆ ಗೊತ್ತಾಗೈತಿ, ನನಗೆ ಕೇಳ್ಬೇಕಂತ ಅನ್ನಿಸ್ತು, ಅದಕ್ಕೆ ಕೇಳಾಕತ್ತೀನಿ. ಯಾಕಂದ್ರೆ ಇದು ನಾನು ಮಾಡ್ಲಾರ ತಪ್ಪು ತಲೆ ಮ್ಯಾಗ ಹೊತ್ಕೊಂಡೆ ನನಗೂ ಎಷ್ಟಂತ ಇರಲ್ಲ ನಾನು. ಅದಕ್ಕೆ ನನಗೂ ನಾನು ಮಾಡ್ಲಾರ ತಪ್ಪಿಗೆ ನಾ ಯಾಕೆ ಅನ್ನಿಸ್ಕೋಬೇಕು ಇವ್ರ ಕಡೆ? ಅದನ್ನ ಇದ್ದಿದ್ದು ಕರೆ ಮಾಡ್ಸೋಣ ಅಂತೇಳಿ ನನಗೂ ಅನ್ನಿಸ್ತು, ಅದಕ್ಕೋಸ್ಕರ ನಾ ಇದು ಮಾಡಿದ್ದು. ನನಗೆ ಗೊತ್ತಾತ ನಿಮ್ಮ ಅಪ್ಪನ ಹೇಳ್ಯಾನ ಇದನ್ನ. ಏನ ಬಿಟ್ಟು ಕೊಡಕ್ಕೆ ಮನಸ್ಸಿಲ್ಲ ನಿಮ್ಮ ಅಪ್ಪ ಹೇಳ್ಯಾನ ಅಂತ ಹೇಳಿದ್ರೆ ನಿಂಗೆ ಮತ್ತೆ ನಿಮ್ಮ ಅಪ್ಪನ ಕೂಡ ಜಗಳ ಮಾಡಿ ಇಡೇನಂತೇಳಿ ನಿಮ್ಮ ಅಪ್ಪ ಹೇಳಿದ್ದನ್ನ ಇದು ಮಾಡುವಲ್ಲಿ ನೀನು, ಹೌದಿಲ್ಲ? ಎಷ್ಟು ಇರ್ಬೇಕು ನಿನಗೆ? ಅಲ್ಲ ಆಕೆ ಹೋಲಿಲ್ಲ ಬಾಡೆ, ನಿನಗೆ ನಿಮ್ಮ ತಂಗಿ ಅನ್ನೋದಿಲ್ಲ ಅಲ್ಲ? ನಾನು ಏನು ಮಾಡ್ಲವಾ? ಆಕಿ ನನ್ನ ಮರ್ಯಾದೆ ಪ್ರಶ್ನೆ ಇದು. ನನಗೆ ಇಂಥ ಒಂದು ಕಳಂಕನ ಹಚ್ಚೋಗ್ಯಾನವ, ಅವ ಒಪ್ಕೋಬೇಕು ಅಂದ್ರೆ ನಾನು ಸೈ ಮಾಡ್ತೀನಿ ಅಂತ ಅದಳ. ನಾನು ನೋಡುವ ನಮ್ಮ ತಂಗಿನ ನಾನು ನಂಬಲಿಲ್ಲ, ಹೋದ್ಲು.
ಈಗ ನನ್ನ ಹೆಂಡತಿನ ಬಿಟ್ಟು ಕೊಡ್ಬೇಕನ? ನನ್ನ ಹೆಂಡತಿ ಮಾತಿನ ಮ್ಯಾಗ ನಂಗೆ ನಂಬಿಕೆ ಐತಿ. ಕೇಳಿದಂಗೆ ಅವ್ರು ಒಪ್ಕೋಲಿ, ನಾ ಕೊಡ್ತೇನೆ. ಇಲ್ಲ ಹಾಕ್ಲಿ, ಕೋರ್ಟ್ಗೆ ಹಾಕ್ಲಿ, ಹೊಲ ಬೇಕಂತ ಅವ್ರು ಹಾಕ್ಲಿ, ಬಿಟ್ಟು ಕೊಡಲ್ಲ ಅಂತ ನಾವು ಹಾಕ್ತೀವಿ. ಯಾವತ್ತು ನಿಕಾಲಿ ಹಾಕತ್ತೆ ಅವತ್ತು ಅವ್ರು ತಗೊಲಿ. ಅದು ಅಲ್ದ ಭಾಳ ಹರಡಕತ್ರ ಹೊಲ ಯಾರ ಕಡೆ ಒತ್ತಿ ಇಟ್ಟಿದ್ನಲ್ಲಪ್ಪ ಅಲ್ಲೇ ಒಯ್ದು ಒತ್ತಿ ಇಡ್ತೇನೆ, ಅಷ್ಟು ರೊಕ್ಕ ಇಸ್ಕೋತೇನೆ. ಆ ಹೊಲನ ಅವರ ರೊಕ್ಕ ಕೊಟ್ಟು ಬಿಡಿಸ್ಕೊ ಅನ್ನ ಅವ್ರಿಗೆ. ಅಷ್ಟೇ. ಯಾಕ್ಲಾ ಹಿಂಗ್ಯಾಕೆ ಮಾತಾಡ್ತಿಲ್ಲ? ರೊಕ್ಕ ಕೊಟ್ಟು ಬಿಡಿಸ್ಕೋಬೇಕನ ಅವ್ರು? ಮತ್ತೆ ತ್ರಾಸ ಆಗೋದಲ್ಲ ಅಷ್ಟು ರೊಕ್ಕ ಅವ್ರಿಗೆ ಕೊಡಾಕ? ನೋಡು ಅವ್ರ ತ್ರಾಸ್ ನಿನಗೆ ಗೊತ್ತಾಕತಿ, ನನ್ನ ತ್ರಾಸ್ ನಿನಗೆ ಗೊತ್ತಾಗೋಲ್ತಲ್ಲ ಬೇವ. ಅಪ್ಪ ಒತ್ತಿ ಇಟ್ಟಿದ್ ರೊಕ್ಕನ ಸಣ್ಣಂದಿರ್ತಾವ ಓದೋದು ಬರೀದೆಲ್ಲ ಬಿಟ್ಟು ದುಡ್ದು ಆ ನಮ್ನಿ ಸಾಲ ಹರಿದು ಹೊಲ ಬಿಡಿಸ್ಕೊಂಡವ್ ನಾನು. ಈಗ ಪಾಲ್ಗಡಿ ಕೊಡ ಅಂತಿ, ನನಗೆ ತ್ರಾಸ ಆಕತಿ ಅಂತ ನಿನಗೆ ಯಾಕೆ ಅರ್ಥ ಆಗುದಿಲ್ಲ ಹಂಗಾರ? ನಾವೇನ್ ಬಿಟ್ಕೊಡಲ್ಲ ಅಂತ ಹೇಳಿಲ್ಲಲ್ಲ, ಬಿಟ್ಕೊಡ್ತೀವಿ ಅಂತಾನೆ ಹೇಳಿರೋದು. ಆದ್ರೆ ತಪ್ಪು ಒಪ್ಕೋಬೇಕು, ಮಾಡಿದ ತಪ್ಪು ಒಪ್ಕೊಳ್ಳೇಬೇಕು, ಅವಾಗ ನೋಡೋಣಂತೆ. ಅಷ್ಟೇ. ಇದೇನ ಅಂತಾರಲ್ಲ, ಆರಕ್ಕೇರಲ್ಲ ಮೂರಕ್ಕಿಡಲ್ಲ, ಸಾಯಲ್ಲ, ಇದು ಕೋಲ್ ಮುರಿಯಲ್ಲ ಅನ್ನಂಗೆ ಆಗೈತೆ ಬಾಳೆ. ಏನು ಹೇಳ್ಬೇಕು? ಅವ್ರು ಒಪ್ಕೊಳ್ಳಲ್ಲ ಅಂತ ಗೊತ್ತಿದ್ದೆ ಈಗ ನಿಂತಿರಿ ನೀವು. ನಾವ್ಯಾಕೆ ಒಪ್ಕೋಬೇಕು ಮಾಡ್ಲಾರದಂತ ಅವ್ರು? ಯಾರು ಕುಟ ಅಂತ ಬಿಡ್ದಾಡ, ನೀ ಏನಾರ ಮಾಡ್ಕೊಂಡು ಹೋಗ್ರಿ. ಆದರೂ ಭಾಳ ಚಂದ ತಿರುಗಿಸ್ತಿ ಬಿಡವ ನೀನು. ಅಲ್ಲ, ಈ ದಿಕ್ಕಿಲ್ಲ ಏನಿಲ್ಲ, ರೂಪಾಯಿ ಏನಿಲ್ಲ, ಎತ್ತಿಲ್ದ ನಿನ್ನ ತೊಗೊಂಬಂದು ಈ ಮನೆಗೆ ಹೋಗಿಸ್ಕೊಂಡೋಕಿ ನಾನು ಹೋಗ್ಲಿ ಪಾಪ ಅಂತೇಳಿ. ಈಗ ಅದೇನಂತಾರಲ್ಲ, ಕಡ್ಡಿಯಾಗಿ ಬಂದು ಸೇರ್ಕೊಂಡು ಗುಡ್ಡಾಗಿ ನಿಂತಾರಂತ ಹಂಗಾಗೈತಿ. ಬೇಕಾದಾಗ್ಲಿ ರೀ, ತಪ್ಪು ಮಾತ್ರ ಒಪ್ಕೊಳ್ಳೋ ಮಟ ನಾ ಸಹಿ ಮಾಡೋದಿಲ್ಲ. ಏನ ಅಲ್ಲ, ಫಸ್ಟ್ ಹ್ಞೂ ಅಂದಿದ್ದೆಲ್ಲ ನೀನು. ಈಗ ಯಾರು ಹೇಳಿದ್ರು ನಿಂಗೆ? ನಿಮ್ಮ ಅಪ್ಪ ಹೇಳ್ಕೊಟ್ರನ? ಅವ್ರು ಇದ್ರಿಗಿದ್ದೆಲ್ಲ ಯಾಕೆ ಹೇಳಕ್ ಹೋದಿ? ನಮ್ಮ ಅಪ್ಪರಿಗೆ ಈ ಹೊಲ ಪಾಲ್ಗಡೆ ಮಾಡತ್ತಿದ್ದ ವಿಚಾರನೇ ಗೊತ್ತಿಲ್ಲ. ಅವ್ರು ಏನು ಹೇಳಿಲ್ರಿ, ನನಗೆ ತಲೆಯಾಗ ಬಂದಿದ್ದ. ಅಂದರೆ ಏನಂತಂದ್ರೆ ನಾನು ಶಾಂತಕ್ಕ ಮಾತಾಡತ್ತಿದ್ವಿ, ಆ ಹೊತ್ನ್ಯಾಗ ಹಂಗೆ ಮಾತಿಗೆ ಬಂದು ಅಂದಿದ್ದದ ಅಷ್ಟೇ. ಮಾತಿಗೆ ಬಂದು ಹಿಂಗಂದು ಶಾಂತಕ್ಕ ಹಿಂಗೊಂದು ಕೊಡ್ಬೇಕಾಗಿತ್ತು ಅಂದತ್ಲೆ. ಅಲ್ಲ ಮತ್ತು ನಿನಗೆ ನಿಮ್ಮ ತಂಗಿ ಗಂಡ ಹಿಂಗೆ ಮಾಡ್ಯಾನ ಅಂತಿ, ನಾದ್ನಿ ಗಂಡ, ಮತ್ತು ಹಂಗಾರೆ ಅದನ್ನು ಒಪ್ಕೊಳಕ್ಕೆ ಹೇಳೋ, ಅವಾಗ ಹೊಲ ಕೊಡ್ತೇನೆ. ನನ್ನ ಆಸ್ತಿ ಮೇಲೆ ಭಾಳ ಆಸೆ ಐತೆ ಆ ಮನುಷ್ಯಾಗ. ಆ ಒಂದು ಆಸೆಕರ ಒಪ್ಕೋತಾನ, ಅವಾಗ ನಿಮಗೂ ಅವ್ರಿಗೂ ಗೊತ್ತಾಕತ್ತೆ ಅವ ಎಂತಾವ ಅಂತೇಳಿ. ನೀ ಯಾಕೆ ಮಾಡ್ಲಾರ ತಪ್ಪು ಕಳಂಕ ಹೊರ್ತಿ ಸುಳ್ಳ ಅಂತಂದ್ರೆ ಆವಾಗ ನನಗೆ ಅನ್ನಿಸ್ತು, ಮಾಡ್ಲಾರ ತಪ್ಪಿಗೆ ಅಂತಂದ್ರೆ ಮತ್ತು ಇದು ಇರ್ಬೇಕಿದೆ. ನಾ ಸುಮ್ಮನೆ ನೋಡು ಹುಚ್ಚರಂಗೆ ಸಹಿ ಮಾಡಿಬಿಡ್ತಿದ್ದೆ. ಚಲೋನೇ ಆಯ್ತು, ಒಳ್ಳೇದಾಚ ಅಂತ ಕೇಳಿದ್ದೆ, ಅದು ಅವಾಗ ಗೊತ್ತಾಯ್ತು. ಹೌದನ?